ದ ಬೀಸ್ಟ್ ಫ್ರಾಮ್ ಹೀರೋ. ರಿವರ್ಸ್ ಕ್ರಾಸಿಂಗ್, ಅದನ್ನ ಕ್ರಾಸಿಂಗ್, ಇದನ್ನ ಏನ್ ಬೇಕಾದ್ರೂ ಕ್ರಾಸ್ ಮಾಡಿ ಒಟ್ಟಿನಲ್ಲಿ ಕ್ರಾಸ್ ಮಾಡ್ತಾರೆ ಈ ಗಾಡಿ ಜೊತೆಗೆ. ಯಾಕಂದ್ರೆ ಇದರ ಎಕ್ಸಾಸ್ಟ್ ಬಂದ್ಬಿಟ್ಟು ಫುಲ್ ಅಂದ್ರೆ ಫುಲ್ ಹೈಟ್ ಅಲ್ಲಿ ಇದೆ. ಆಮೇಲೆ ಕೆಲವೊಂದು ರೈಡರ್ಸ್ ಇವಾಗ ನ್ಯೂ ಬೀಸ್ ಇರ್ತಾರಲ್ಲ, ಇವಾಗ ADV ಸೆಗ್ಮೆಂಟ್ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅವ್ರಿಗೆ ಯಾವ ಗಾಡಿ ತಗೋಬೇಕು ಅಂತ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ವಾಟ್ ಅ ಬಿಲ್ಡ್ ಕ್ವಾಲಿಟಿ. ಒನ್ ಥಿಂಗ್ ನನ್ಗೆ ಏನ್ ಇಷ್ಟ ಆಗಿಲ್ಲ ಅಂದ್ರೆ ಇದರಲ್ಲಿ ಹೊಸದು ಇವಾಗ ಆಡ್ ಆನ್ ಏನಾಗಿದೆ ಅಂತಂದ್ರೆ, ಇವಾಗ ಒಂದು ಸೆನ್ಸರ್ ಇದೆ ಇಲ್ಲಿ. ಸೊ ನೈಟ್ ಮೋಡ್ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಇವಾಗ ನೋಡಿ, ಸೆನ್ಸರ್ ಮೇಲೆ ಕೈ ಇಟ್ಟಂಗೆನೆ ಕೆಳಗಡೆ ಲೈಟ್ ಆನ್ ಆಗುತ್ತೆ. ಸೂಪರ್. ಕೈಯಿಂದ ಹಂಗೆ ಎಳ್ಕೊಂಡು ಹೋಗ್ಬಿಡುತ್ತೆ ಗಾಡಿ, ಅಷ್ಟೊಂದು ಪವರ್ ಇದೆ. ಸಾಕು ಬ್ರೋ ಇಷ್ಟು ಆಫ್ ರೋಡಿಂಗಿಗೆ. ಇವಾಗ ನೋಡಿ, ನಾವು ಹೆಡ್ಲೈಟ್ ಬೇಕು ಅಂದ್ರೆ ಕೂಡ ಈ ಗಾಡಿ ಹೆಡ್ಲೈಟ್ ನಾವು ಆನ್ ಮಾಡೋಕ್ಕಾಗಲ್ಲ ಡೇ ಟೈಮಲ್ಲಿ. 80, 87, 90. Hello beautiful people, I hope you all are doing extremely nice. Welcome back to another off-roading vlog. ಇವತ್ತು ನಮ್ಮ ಜೊತೆ ಆಫ್-ರೋಡಿಂಗ್ ಮಾಡೋಕ್ಕೆ ಒಂದು ಬ್ಯೂಟಿಫುಲ್ ಬೇಬಿ ಇದೆ. ಆ ಬೇಬಿನೇ ದ ಬೀಸ್ಟ್ ಫ್ರಾಮ್ ಹೀರೋ ಎಕ್ಸ್ಪಲ್ಸ್ 210 ಆಲ್ ನ್ಯೂ 2025 ಮಾಡೆಲ್. ನೋಡೋಕೆ ಏನು ಸಖತ್ತಾಗಿದೆ ಗೊತ್ತಾ. ಸ್ಪೆಷಲಿ ನನಗೆ ಈ ಕಲರ್ಗಿಂತಲೂ ಬ್ಲೂ ಮತ್ತೆ ವೈಟ್ ಕಲರ್ ಬರುತ್ತಲ್ಲ, ಅದು ಇನ್ನೂ ಸಖತ್ತಾಗಿದೆ. ಇಟ್ಸ್ ಲೈಕ್ ಅ BMW ಕಲರ್ ತರ, ಅಂದ್ರೆ ಆ ಕಾಂಬಿನೇಷನ್ ಅಲ್ಲಿ ಇದೆ ಅದು ಸೂಪರ್ ಆಗಿದೆ. ಆಮೇಲೆ ಗಾಡಿ ಇನ್ ಪರ್ಸನ್ ನೋಡಕಂತರೂ ವೆರಿ ಬ್ಯೂಟಿಫುಲ್ ಇಟ್ ಈಸ್. ಅಂದ್ರೆ ಟ್ಯಾಂಕ್ ಕೂಡ ನೋಡಬಹುದು, ತುಂಬಾ ವೈಡ್ ಇದೆ. ಇವಾಗ ಯಾರ ಹತ್ರನಾದ್ರೂ ಗಾಡಿ ಇಲ್ಲ, ನಾನು ತಗೋಬೇಕು ಆಫ್ ರೋಡಿಂಗ್ ಗಾಡಿನೇ ತಗೋಬೇಕು ಅನ್ನೋರಿಗೆ ಈ ಗಾಡಿ ಇದೆ ನೋಡಿ, ಹೇಳಿ ಮಾಡಿಸಿರೋ ಗಾಡಿ. ತುಂಬಾ ಕಮ್ಮಿ ಬೆಲೆಯಲ್ಲಿ ಈ ಗಾಡಿ ನಮಗೆ ಕೈ ಹಟ್ಕೊತ್ತೆ. ಅದ್ರ ಜೊತೆಗೆ ನೀವು ಯಾರಾದ್ರೂ ಎಕ್ಸ್ಪಲ್ಸ್ ಓನರ್ಸ್ ಇದ್ರೆ ಆಲ್ರೆಡಿ ನಿಮ್ದೇ ನೇಮಲ್ಲಿ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಲ್ಲಿ ನಿಮ್ದೇ ನೇಮಲ್ಲಿ ಗಾಡಿ ಇದ್ರೆ, ನೀವು ಈ ಗಾಡಿ ತಗೊಂತೀನಿ ಅಂತಂದ್ರೆ 7,000 ರುಪೀಸ್ ನಿಮಗೆ ಲೆಸ್ ಆಗುತ್ತೆ. ಸೊ ನೀವು ಅಪ್ಗ್ರೇಡ್ ಮಾಡ್ತಿದ್ರೆ ಈ ಗಾಡಿನ ತಗೋಬಹುದು. ಆಮೇಲೆ ಕೆಲವೊಂದು ರೈಡರ್ಸ್ ಇವಾಗ ನ್ಯೂ ಬೀಸ್ ಇರ್ತಾರಲ್ಲ, ಇವಾಗ ADV ಸೆಗ್ಮೆಂಟ್ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅವ್ರಿಗೆ ಯಾವ ಗಾಡಿ ತಗೋಬೇಕು ಅಂತ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಆಮೇಲೆ ಕುಳ್ಳಕ್ಕಿರೋ ರೈಡರ್ಸ್ಗೆ ಅದನ್ನ ವೆರಿ ಇಂಪಾರ್ಟೆಂಟ್. ಕುಳ್ಳಕ್ಕಿರೋ ರೈಡರ್ಸ್ಗೆ ಈ ಬೈಕ್ ಅಂದ್ರೆ ಹೇಳಿ ಮಾಡಿಸ್ದಂಗೆ ಇದೆ ನೋಡಿ. ಅದ್ರ ಜೊತೆಗೆ ಎಕ್ಸಾಸ್ಟ್ ನೋಡಬಹುದು ಎಷ್ಟು ಮೇಲ್ಗಡೆ ಕೊಟ್ಟಿದ್ದಾರೆ ಅಂತಂದ್ರೆ, ವಾಟರ್ ವೀಡಿಂಗ್ ಹೆಂಗ್ ಬೇಕಾದ್ರೂ ಮಾಡ್ಬೋದು. ರಿವರ್ಸ್ ಕ್ರಾಸಿಂಗ್, ಅದನ್ನ ಕ್ರಾಸಿಂಗ್, ಇದನ್ನ ಏನ್ ಬೇಕಾದ್ರೂ ಕ್ರಾಸ್ ಮಾಡಿ ಒಟ್ಟಿನಲ್ಲಿ ಕ್ರಾಸ್ ಮಾಡ್ತಾರೆ ಈ ಗಾಡಿ ಜೊತೆಗೆ. ಯಾಕಂದ್ರೆ ಇದರ ಎಕ್ಸಾಸ್ಟ್ ಬಂದ್ಬಿಟ್ಟು ಫುಲ್ ಅಂದ್ರೆ ಫುಲ್ ಹೈಟ್ ಅಲ್ಲಿ ಇದೆ, ನೋಡಬಹುದು ನೀವು. ಆಮೇಲೆ ಸೌಂಡ್ ಕೂಡ ಸಖತ್ತಾಗಿದೆ. ಐ ವಿಲ್ ಶೋ ಯು ಎಕ್ಸಾಸ್ಟ್ ನೋಟ್. ವೇಟ್, ಒಂದ್ಸಾರಿ ಎಕ್ಸಾಸ್ಟ್ ನೋಟ್ ನೋಡ್ಕೊಳ್ಳಿ. ಐಡ್ಲಿಂಗ್ ಅಲ್ಲಿ ಈ ತರ ಬರುತ್ತೆ ಗಾಡಿದು. ಇವಾಗ ನಾವು ಆಕ್ಸಲರೇಷನ್ ಕೊಟ್ರೆ ಅಮೂಲ್ ಮತ್ತೆ ನಾನು ಒಂದು ಒಳ್ಳೆ ಟ್ರಯಲ್ ಬಂದಿದ್ದೀವಿ. ವಿ ಸ್ಪೆಂಟ್ ಅ ಗುಡ್ ಟೈಮ್ ವಿತ್ ಎಕ್ಸ್ಪಲ್ಸ್ 210. ಅಮೇಸಿಂಗ್ ಬೈಕ್, ವಾಟ್ ಅ ಬಿಲ್ಡ್ ಕ್ವಾಲಿಟಿ, ತುಂಬ ಚೆನ್ನಾಗಿದೆ. ಇನ್ ಟರ್ಮ್ಸ್ ಆಫ್ ದ ಟ್ಯಾಂಕ್ ಸೈಜು ಮತ್ತು ದಿ ವೇ ದ ಪೋಸ್ಚರ್, ಫ್ರಂಟು ಹಳೆ ಎಕ್ಸ್ಪಲ್ಸ್ ಕಂಪೇರ್ ಮಾಡಿದ್ರೆ, ಐ ಆಮ್ ನಾಟ್ ಕಂಪೇರಿಂಗ್ ದಿಸ್ ವಿತ್ ಎಕ್ಸ್ಪಲ್ಸ್ ಪ್ರೋ, ಬಟ್ ದಿ ಸಸ್ಪೆನ್ಷನ್ ಸೆಟಪ್ ಆಗಲಿ, ದಿ ಎಕ್ಸಾಸ್ಟ್ ನೋಟ್ ಆ್ಯಂಡ್ ದಿ ರೈಡ್ ಕ್ವಾಲಿಟಿ ಮತ್ತು ಆಫ್ ರೋಡಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ದೀವಿ. ಇಟ್ಸ್ ಗುಡ್. ಸೋ ಫಾರ್ ಐ ಲೈಕ್ ಡೆಟ್. ಒನ್ ಥಿಂಗ್ ನನಗೇನು ಇಷ್ಟ ಆಗಿಲ್ಲ ಅಂದರೆ, ಒಂದೆರಡು ಜಂಪಲ್ಲಿ ನಮಗೂ ಇದು ಇಲ್ಲಿ ನೀವು ನೋಟಿಸ್ ಮಾಡ್ಬೋದು, ಇದು ಬಂದು ಸ್ವಲ್ಪ ಕಲ್ಲಿಗೆಲ್ಲ ಹೊಡೆದಂಗಿತ್ತು. ಅದೊಂದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಎವ್ರಿಥಿಂಗ್ ಇಸ್ ಫೈನ್. ಬಟ್ ಬೇಸ್ ಪ್ಲೇಟ್ ಕ್ವಾಲಿಟಿ ಚೆನ್ನಾಗಿದೆ. 2-3 ಜಂಪ್ ಮಾಡಿದ್ವಿ, ಇಟ್ ವಾಸ್ ಗುಡ್. ಇದರಲ್ಲಿ ಹೊಸದು ಇವಾಗ ಆಡ್ ಆನ್ ಏನಾಗಿದೆ ಅಂತಂದ್ರೆ, ಒಂದು ಗೇರ್ ನಮಗೆ ಎಕ್ಸ್ಟ್ರಾ ಬಂದಿದೆ. ಇವಾಗ ನಮ್ಮ ಗಾಡಿನಲ್ಲೆಲ್ಲ ಪ್ರೋನಲ್ಲಿ ಆಮೇಲೆ ಹಳೆ ಎಕ್ಸ್ಪಲ್ಸ್ಗಳೆಲ್ಲ ಬರೀ 5 ಗೇರ್ಸ್ ಇತ್ತು. ಇದರಲ್ಲಿ ನಮಗೆ ಇವಾಗ 6 ಗೇರ್ಸ್ನ ನೋಡಬಹುದು. ಅದ್ರ ಜೊತೆಗೆ ರಿಫೈನ್ಡ್ ಇಂಜನ್ ಕೂಡ ನೋಡಬಹುದು. ಆಮೇಲೆ ಇವಾಗ ಲಿಕ್ವಿಡ್ ಕೂಲ್ಡ್ ಇಂಜನ್ ಬರುತ್ತೆ. ಆಮೇಲೆ ಇನ್ನೊಂದು ವೆರಿ ಡಿಫ್ರೆಂಟ್ ಥಿಂಗ್ ಏನಂತಂದ್ರೆ ನಿಮ್ಗೆ ತೋರಿಸ್ತೀನಿ ನೋಡಿ. ಇವಾಗ ರೋಹಿತ್ ಅವರು ಏನ್ ಮಾಡ್ತಿದ್ದಾರೆ, ಇವಾಗ ಒಂದು ಸೆನ್ಸರ್ ಇದೆ ಇಲ್ಲಿ. ಸೊ ನೈಟ್ ಮೋಡ್ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಇವಾಗ ನೋಡಿ, ಸೆನ್ಸರ್ ಮೇಲೆ ಕೈ ಇಟ್ಟಂಗೆನೆ ಕೆಳಗಡೆ ಲೈಟ್ ಆನ್ ಆಗುತ್ತೆ. ಲೆಟ್ಸ್ ಗೋ ಫಾರ್ ಆಫ್ ರೋಡಿಂಗ್ ನಾವು. ನೋಡೋಣ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಗಾಡಿ. ನಾನು ಇವಾಗ ಗಾಡಿ ತೊಗೊಂಡು ಬರ್ತಿರ್ಬೇಕಾದ್ರೆ ರೋಡ್ ಮೋಡಲ್ ಬಂದೆ. ಇವಾಗ ಆಫ್ ರೋಡಿಂಗ್ ಮೋಡ್ ಹಾಕೊಂಡು ಈ ಗಾಡಿನ ಜಜ್ಜಾಡೋಣ, ಯಾವ ಥರ ಇರುತ್ತೆ, ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು. ಗಾಡಿ ಇವಾಗ ರೋಡ್ ಮೋಡಲ್ ಇದೆ. ABS ಮೋಡ್ ಹೋಗ್ಬಿಟ್ಟು ಇಲ್ಲಿ ಆಫ್ ರೋಡಿಂಗ್ ಅಂತ ಹಾಕೋಣ. ಎಸ್, ನಾವು ಇಟ್ಸ್ ಇನ್ ಆಫ್ ರೋಡ್ ಮೋಡ್. ಆಫ್ ರೋಡ್ ಅಂತ ಬಂದಿದೆ ಇಲ್ಲಿ. ಎಸ್ಕೋ, ಹಳೆ ಗಾಡಿಗಳಿಗೆಲ್ಲ ಸಿಂಗಲ್ ಚಾನಲ್ ABS ಇತ್ತು, ಇದಕ್ಕೆ ಇವಾಗ ಡಬಲ್ ಚಾನಲ್ ABS. ಗೋ ಮನೋವರಿಂಗ್ ಈಸಿ ಮಾಡ್ಬೋದು ಗುರು ಇದರಲ್ಲಿ. ಆಫ್ ರೋಡಿಂಗ್ ಅಲ್ಲಿ ಸಖತ್ತಾಗಿದೆ, ನೈಸ್.
ಸೂಪರ್. ನೈಸ್. ನಿಂತ್ಕೊಂಡು ಹೋಗೋಕ್ಕೂ ಸೂಪರ್ ಆಗಿದೆ. ಲೆಟ್ಸ್ ಗೋ ಫ್ರಮ್ ಹಿಯರ್. ಪವರ್ ಸಖತ್ತಾಗಿದೆ ಗುರು ಇದು. ಎಷ್ಟಾಯಿತು ಆಫ್ ರೋಡಿಂಗ್ ಸಾಕಪ್ಪ, ಇಷ್ಟು ಪವರು ಚೆನ್ನಾಗಿದೆ. ಓ ಈ ಕಡೆ ವೇನೇ ಇಲ್ವಾ? ಲೆಟ್ಸ್ ಗೋ. ವಾವ್, ಏನು ಸಖತ್ತಾಗಿ ಇಳಿಯುತ್ತೆ ಗೊತ್ತಾ. ಲವ್ಡ್ ಇಟ್. ಹ್ಯಾಂಡಲ್ ಬಾರ್ಸು ವೈಡ್ ಇದೆಯಲ್ಲ, ಹೀಗಾಗಿ ಈಸಿಯಾಗಿ ಇದನ್ನು ಮನೂವರ್ ಮಾಡ್ಬೋದು. ನೈಸ್. ಬ್ರೇಕಿಂಗ್ ಸಖತ್ತಾಗಿದೆ, ಅದ್ರ ಜೊತೆಗೆ ಸಸ್ಪೆನ್ಷನ್ ಕೂಡ ಸೂಪರ್ ಆಗಿದೆ. ಕೈಯಿಂದ ಹಂಗೆ ಎಳ್ಕೊಂಡು ಹೋಗ್ಬಿಡುತ್ತೆ ಗಾಡಿ, ಅಷ್ಟೊಂದು ಪವರ್ ಇದೆ. ಸಾಕು ಬ್ರೋ ಇಷ್ಟು ಆಫ್ ರೋಡಿಂಗಿಗೆ. ಬ್ರೋ ಈ ಕಡೆ. ಓಕೆ, ಇವಾಗ ರೋಹಿತ್ ಗಾಡಿ ಓಡಿಸ್ತಾ ಇದ್ದಾರೆ, ನೋಡ್ಬೋದು ಯಾವ ಥರ ಕಾಣಿಸುತ್ತೆ ಅಂತ. ಹಿಂದ್ಗಡೆಯಿಂದ ಆ ಥರ ಕಾಣಿಸುತ್ತೆ ಗಾಡಿ, ಬಟ್ ಎಕ್ಸಾಸ್ಟ್ ಮಾತ್ರ ಸಖತ್ತಾಗಿದೆ ಗುರು. ಐ ಜಸ್ಟ್ ಲವ್ ದಟ್ ಎಕ್ಸಾಸ್ಟ್. ಅಮೇಝಿಂಗ್ ಇಟ್ ಈಸ್. ಫುಲ್ ಮೇಲ್ಗಡೆ ಇದೆ ನೋಡಿ, ಸಖತ್ತಾಗಿ ಕಾಣಿಸುತ್ತೆ. ಏನು ಗೊತ್ತಾ, ಗಾಡಿ ಸ್ವಲ್ಪ ಕುಳ್ಳಕ್ಕಿದ್ದಂಗೆ ನಾವು ಹೆಂಗೆ ಬೇಕಂಗೆ ಕಂಟ್ರೋಲ್ ಮಾಡ್ಕೋಬೋದು. ಇವಾಗ ಬೀಳ್ತಿತ್ತು ಅಂದ್ಕೊಳ್ಳಿ, ಹೈಟಲ್ಲಿದ್ದಾಗ ಮಾಡಿದಾಗ ಎಲ್ಲೋ ಕಲ್ಲಲ್ಲಿ ತಾಕೊಂಡು ಮಾಡಿಕೊಂಡು ಆವಾಗ ಈಸಿಯಾಗಿ ನಮ್ಮ ಕಾಲು ಇಟ್ಕುತ್ತೆ. ನಮ್ಮ ಪ್ರೋ ವೇರಿಯಂಟ್ ಎಲ್ಲ ಹಂಗಿಲ್ಲ, ಅದು ತುಂಬ ಹೈಟ್ ಗಾಡಿ. ಅದು ನಾನು 6 ಫೀಟ್ ಇದ್ದೀನಿ, ಸ್ಟಿಲ್ ಅದು ತುಂಬ ಹೈಟ್ ಗಾಡಿ. ಆವಾಗ ಹೈಟಲ್ಲಿದ್ದಾಗ ಗಾಡಿ ಏನಾದರೂ ಸ್ವಲ್ಪ ಬೀಳ್ತಾ ಇತ್ತು ಅಂತಂದರೆ ಅವಾಗ ಇನ್ನೂ ಭಾರ ಅನಿಸ್ಬಿಡುತ್ತೆ ಗಾಡಿ. ರೈಡಿಂಗ್ ಪೊಸಿಷನ್ ಸ್ಟ್ಯಾಂಡಿಂಗಲ್ಲಿ ಈ ಥರ ಇರುತ್ತೆ, ಕಂಫರ್ಟಬಲ್. ಬ್ರೋ ಈ ಕಡೆ. ಇವಾಗ ನೋಡಿ, ನಾವು ಹೆಡ್ಲೈಟ್ ಬೇಕು ಅಂದ್ರೆ ಕೂಡ ಈ ಗಾಡಿ ಹೆಡ್ಲೈಟ್ ನಾವು ಆನ್ ಮಾಡೋಕ್ಕಾಗಲ್ಲ ಡೇ ಟೈಮಲ್ಲಿ. ನೈಟ್ ಆದಂಗೆನೆ ಆಟೋಮೆಟಿಕ್ ಆಗಿ ಇದು ಲೈಟ್ಸ್ ಆನ್ ಆಗುತ್ತೆ. ನಾವು ಬೇಕು ಅಂತಂದ್ರೆ ಲೈಟ್ಸ್ ಆನ್ ಮಾಡ್ತೀನಿ ಅಂತಂದ್ರೆ ಆಗಲ್ಲ, ಫ್ಲಾಶ್ ಕೊಡ್ಬೋದು ಹಿಂಗೆ. ಓಕೆ ಬನ್ನಿ ಗಾಡಿ ಯಾವ ಥರ ಓಡುತ್ತೆ ಅಂತ ನೋಡೋಣ. 80, 87, 90. ಓಕೆ 100 ಬೇಗ ಕ್ವಿಕ್ ಆಗಿ ಬರುತ್ತೆ. ನೈಸ್. ಓಕೆ, ಇಲ್ಲೊಂದು ಆಫ್ ರೋಡಿಂಗ್ ಇದೆ, ರೋಹಿತ್ ಅವ್ರು ತೊಗೊಂಡಿದ್ದಾರೆ ಗಾಡಿನ. ನೈಸ್, ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಗುರು ಗಾಡಿ, ಹಂಗೇನಿಲ್ಲ.
ಇದು ಹೀರೋ ಶೋರೂಮ್ ಪ್ರೀಮಿಯಂ ಅಂತ ಇದೆಯಲ್ಲ, ಇದು ಬಂದ್ಬಿಟ್ಟು ಓನ್ಲಿ ಫಾರ್ ಪ್ರೀಮಿಯಂ ಬೈಕ್ಸ್. ಎಕ್ಸ್ಪಲ್ಸ್ಗಳೆಲ್ಲ ಪ್ರೀಮಿಯಂ ಕ್ಯಾಟಗರಿಲಿ ಬರುತ್ತೆ. ಅದ್ರ ಜೊತೆಗೆ ಇದು ಹಾರ್ಲೆ ಡೇವಿಡ್ಸನ್, ಅದ್ರ ಜೊತೆಗೆ ಯಾವ್ದಪ್ಪ ವಿಡಾ ಗಾಡಿ, ಎಲೆಕ್ಟ್ರಿಕ್ ಗಾಡಿ, ಅದು ಕೂಡ ಪ್ರೀಮಿಯಂ ಕ್ಯಾಟಗರಿನಲ್ಲಿ ಬರುತ್ತೆ. ಈ ಗಾಡಿ ಟೆಸ್ಟ್ ರೈಡ್ ನೋಡಬೇಕು ಅಂತಂದ್ರೆ ನಾನು ಲೊಕೇಶನ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ಸ್ ಅಲ್ಲಿ. ಇದು ಬಂದ್ಬಿಟ್ಟು ನಾಗರಬಾವಿನಲ್ಲಿ ಇರೋದು. ಸೊ ನಮ್ಮ ಬೆಂಗಳೂರಲ್ಲಿ 3 ಕಡೆ ಮಾತ್ರ ಇದೆ ಪ್ರೀಮಿಯಂ ಶೋರೂಮ್ಗಳು. ಸದ್ಯಕ್ಕೆ ಪ್ರೀಮಿಯಂ ಶೋರೂಮ್ ಅಲ್ಲಿ ಮಾತ್ರ ಈ ಗಾಡಿಗಳು ಅವೈಲೇಬಲ್ ಇದೆ. ನೋಡಿ ಎಷ್ಟೊಂದು ಜನ ನಿಂತ್ಕೊಂಡಿದ್ದಾರೆ ಗಾಡಿ ಟೆಸ್ಟ್ ರೈಡ್ ಮಾಡಬೇಕು ಅಂತ. ಮಾರ್ನಿಂಗ್ ಇಂದ ಸಂಜೆ 6 ಗಂಟೆವರೆಗೂ ಕಸ್ಟಮರ್ಸ್ ಇರ್ತಾರಂತೆ 10:30 ಇಂದ. ಸೊ ಇಷ್ಟೊಂದು ಪಾಪ್ಯುಲಾರಿಟಿ ಇವಾಗ ಗಾಡಿ ಇವಾಗ ಬಂದಿದೆ ಅಲ್ಲ, ಹೀಗಾಗಿ ಥ್ಯಾಂಕ್ ಯು ಸರ್. ಒಂದು ಕೆಲಸ ಮಾಡಿ, ನಮ್ಮನ್ನ ಟ್ಯಾಗೇ ಮಾಡಿಬಿಡಿ. ಹಾಂ ಮಾಡ್ತೇನೆ, ಸರಿ ಮಾಡ್ತೇನೆ, ಅವಾಗ ನಾವು ನೋಡ್ಬೋದು. ಸರಿ ಡನ್. ಓಕೆ ಥ್ಯಾಂಕ್ ಯು. ಓಕೆ ಗೈಸ್, ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ಬಾಯ್, ಟೇಕ್ ಕೇರ್ ಬ್ಯೂಟಿಫುಲ್ ಪೀಪಲ್.